ಆಸೆ ಅಲ್ವಾ? ಅದಕ್ಕೆ ಯಾಕೆ ಅಷ್ಟು ಬಿಲ್ಡಪ್ ಕೊಟ್ಟೆ? ನಮ್ಮಮ್ಮ ಮಗುಗೋಸ್ಕರ ಕೊಟ್ಟಿದ್ದು. ಎಲ್ರ ಮುಂದೆ ತೆಗೆದು ತೋರ್ಸೋದ್ ಯಾಕೆ ಅಂತ. ಇದೇನೋ ಕಾಡಲ್ ಸಿಗೋ ಅವಕ್ಯಾಡೋ ತರ ಅಷ್ಟು ಹೈಟ್ ಮಾಡೋದ್ ಯಾಕೆ? ಎಲ್ಲಾ ಕಡೆ ಸಿಗೋ ಫ್ರೂಟ್ಸ್ ತಾನೆ. ನಿಮ್ ಡೌಟ್ ಕ್ಲಿಯರ್ ಆಯ್ತಲ್ವಾ? ಸುಮ್ನೆ ಟೈಮ್ ವೇಸ್ಟ್ ಮಾಡೋದನ್ ಬಿಟ್ರೆ ಇನ್ನೇನು ಪ್ರಯೋಜನ ಇಲ್ಲ. ನೀನ್ ಹೋಗು ಭಾಷಿಣಿ. ತಗೋ. ರಾಹುಲ್, ಇವತ್ತು ಎಕ್ಸಾಮ್ಸು, ಗ್ರಾಮರು, ಫ್ರೂಟ್ಸ್ ಅಂತ ಹೇಳಿ ತಪ್ಪಿಸ್ಕೊಡ್ಲು. ನಾಳೆಯಿಂದ ನೀನು ಸ್ವಲ್ಪ ಎಚ್ಚರಿಕೆಯಲ್ಲಿರ್ಬೇಕು. ಮಗುನ್ ಕರ್ಕೊಂಡು ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಸ್ವಲ್ಪ ಗಮನ ಇಟ್ಟು ನೋಡು. ಏನಮ್ಮ ಹಾಗ್ ನೋಡ್ತಿದ್ಯಾ? ಈ ಕಷ್ಟ, ಈ ಟೆನ್ಷನ್ ಎಲ್ಲ ನಿನ್ಗೋಸ್ಕರನೇ. ಹೌದಮ್ಮ, ನಿಮ್ಮ ಅಜ್ಜಿ ಹಾಕಿರೋ ಷರತ್ತುಗಳು ಕಷ್ಟ ಅಂತ ಗೊತ್ತಿದ್ರು ಒಪ್ಕೊಂಡಿದ್ದು, ಹೇಗಾದ್ರೂ ಗೆಲ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರೋದು ನಿನ್ನಿಂದ ದೂರ ಹೋಗ್ಬಾರ್ದು ಅಂತಾನೆ. ನೀನ್ ವಾಪಸ್ ಸಿಕ್ಕಿರೋ ನನ್ ಬಂಗಾರ ಕಣಮ್ಮ. ಬೆಲೆ ಕಟ್ಟಕ್ಕಾಗ್ದೇ ಇರೋ ನನ್ ಪ್ರೀತಿ ವಜ್ರ ನೀನು. ಕನ್ಸಲ್ಲೂ ಕೂಡ ನಿನ್ನನ್ನ ದೂರ ಮಾಡ್ಕೊಳ್ಳಲ್ಲ ತಾಯಿ. ನಾನು ಸರ್ಸು ಅಂತ ಗೊತ್ತಾದ್ರೂನು ನನ್ನನ್ನ ಹೊರಗಡೆ ಕಳಿಸ್ತೇನೆ. ನಿಮ್ಮಪ್ಪನ ಮೇಲಿರೋ ಪ್ರೀತಿಯಿಂದ ಅಮ್ಮನಾಗಿ ನನಗೆ ಪರೀಕ್ಷೆ ರೂಪದಲ್ಲಿ ಕ್ಷಮಾ ಭಿಕ್ಷೆ ಕೊಟ್ಟಿದ್ದಾರೆ. ನಾನು ಸೋಲ್ಬೇಕು ಅಂತ ಕೇಳ್ಕೊತಿದ್ದೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ಸೋಲೋದು ಅಂದ್ರೆ ನಾನು ಪ್ರಾಣ ಕಳ್ಕೊಳ್ಳೋದೆ ತಾಯಿ. ಅದಕ್ಕೆ ಏನೇ ಆದ್ರೂನು ನಾನ್ ಗೆಲ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ನನ್ ಜೊತೆಗೆ ಯಾರಿದ್ರು ಇಲ್ದೇ ಇದ್ರು ನೀನು ಂದ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮಜ್ಜಿ ಇಟ್ಟಿರೋ ಮಡಿಕೆಗಳು ಒಡೆಯೋದಲ್ಲ, ಅದ್ರ ಮೇಲೆ ಒಂದ್ ಗೆರೆ ಕೂಡ ಬೀಳದ ಹಾಗೆ ನಾನ್ ಡಿಗ್ರಿನ ಪೂರ್ತಿ ಮಾಡಿ ಅಮ್ಮವ್ರ ಹತ್ರ ಶಭಾಷ್ ಅನ್ಸ್ಕೋಬೇಕು. ಅನ್ಸ್ಕೋತೀನಿ. ಮಾತ್ ತಪ್ಪಲ್ಲ ಅಂತ ನಿನ್ ಮೇಲೆ ಆಣೆ ಮಾಡಿದೀನಿ. ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀನಿ ಅಂತ ನಿನ್ ಸಾಕ್ಷಿಯಾಗಿ, ನಿನ್ ಹೆತ್ತ ತಾಯಿಯಾಗಿ ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ. ಯಾರಾದ್ರೂ ಬರೋದ್ರೊಳಗಡೆ ಈ ಪುಸ್ತಕನ ತೆಗೆದು ಬಚ್ಚಿಡ್ಬೇಕು. ಇಲ್ಲ ಅಂದ್ರೆ ಬಚ್ಚಿಡೋದಕ್ಕೆ ಕಾರಣಗಳು, ಹೇಳೋದಕ್ಕೆ ಸುಳ್ಳುಗಳು ಕೂಡ ಸಾಕಾಗಲ್ಲ.
ಐಲ್ ಕಾಲ್ ಯು ಬ್ಯಾಕ್. ಯಾಕೋ ಬಂಗಾರಿ, ಯಾಕೆ ಅಳ್ತಿದ್ಯಾ? ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಮ್ಮ? ನಾನ್ ಬಂದಾಯ್ತಲ್ವಾ, ಅಳ್ಬೇಡ ಸುಮ್ಮನೆ. ಇಲ್ಲಮ್ಮ, ಇಲ್ಲ 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 ಕಂದ, ನಾನ್ ಬಂದಾಯ್ತಲ್ವಾ, ಅಳ್ಬೇಡಮ್ಮ. ಏನಾಯ್ತು? ಯಾಕೆ ಮಗು ಅಳ್ತಿತ್ತು? ನನಗೂ ಗೊತ್ತಿಲ್ಲ, ಎತ್ಕೋ ಅಂತಿದ್ಲೇನೋ, ಅದಕ್ಕೆ ನೋಡು ನಾನು ಎತ್ಕೊಂಡಿದ ತಕ್ಷಣ ಅಳು ನಾನು ನಿಲ್ಸೇ ಬಿಟ್ಲು. ಏನಿದು, ಹತ್ರ ಬರ್ತಿದ್ದೀರಾ? ಅದು ನಾನ್ ನಿನ್ನ ನಂಬ್ತೀನಿ ಅಂತ ಹೇಳೋದಕ್ಕೆ ಸರ್ಪ್ರೈಸ್ ಅಂತ ಏನು ಕೊಡೋಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಒಂದು ಮುತ್ತಾದ್ರೂ. ನೀನು ಇಲ್ಲಿರೋಷ್ಟು ದಿವಸನೂ ಕೂಡ ನೀವಿಬ್ರು ಗಂಡ ಹೆಂಡತಿ ಥರ ಒಂದಾಗಬಾರದು, ಜೀವನ ನಡೆಸ್ಕೊಡ್ದು. ಏನಾಯ್ತು ಭಾಷಣಿ? ಯಾಕೆ ಹೀಗೆ ದೂರ ಇಡ್ತಿದ್ಯಾ? ಅಂದ್ರೆ ನನ್ನ ಕ್ಷಮಿಸೋದಿಲ್ವಾ? ಇಲ್ಲ ನಮ್ಮ ಮಗುನ ಶಾಶ್ವತವಾಗಿ ದೂರ ಮಾಡ್ದೋನ್ ಹಾಗೆ ಇನ್ನು ನೋಡ್ತಾ ಇದ್ಯಾ? ದೂರ ಅಂದ್ರೇನು? ನೀವ್ ಹಾಗೆ ಮಾತಾಡ್ಬೇಡಿ. ನನ್ ಮಗು ನನ್ನಿಂದ ಯಾವತ್ತೂ ದೂರ ಆಗಲ್ಲ, ನನ್ ಕಣ್ಮುಂದೆನೆ ಓಡಾಡ್ತಿರುತ್ತೆ. ಇನ್ಯಾವತ್ತೂ ಹಾಗೆ ಮಾತಾಡ್ಬೇಡಿ. ಸಾರಿ ಭಾಷಣಿ, ಇನ್ಯಾವತ್ತೂ ಹಾಗೆ ಮಾತಾಡಲ್ಲ. ತಪ್ಪು ನಂದೆ ಅಂತ ಒಪ್ಕೊಂಡ್ಮೇಲೂ ನೀನ್ ನಗ್ದ ಕ್ಷಮಿಸಿದ ಹಾಗೆ ಮಾತಾಡ್ದೆ. ಅಂಥದ್ರಲ್ಲೂ ಈಗ ಹತ್ರ ಬಂದ್ರೆ ಯಾರೋ ಬೇರೆ ವ್ಯಕ್ತಿ ಅನ್ನೋ ಹಾಗೆ ದೂರ ತಳ್ತಿದ್ಯಾ. ಅಲ್ಲ, ಏನಾಯ್ತು ಭಾಷಣಿ? ಇನ್ನೂ ನನ್ ಮೇಲೆ ಕೋಪ ಹಾಗೆ ಇದೆಯಾ? ಹೌದು. ಇನ್ನು ಕೋಪ ಹಾಗೆ ಇದೆಯಾ? ಇದೇನ್ ಮತ್ತೆ? ಎಲ್ಲ ಕ್ಲಿಯರ್ ಆಗೋಗಿದೆ, ಪ್ರೀತಿ ಹುಟ್ಟಿದೆ ಅಂತ ಹೇಳಿದ್ಯಲ್ಲ. ಅಂದೆ, ಆದ್ರೆ ಅಷ್ಟೊಂದ್ ಬೇಗ ಹಳೇದನ್ನ ಮರ್ತೋಗಕ್ಕಾಗಲ್ಲ. ಅದಕ್ಕೆ ನಿಮ್ಮಿಂದ ದೂರ ಇದ್ದೀನಿ. ಆದ್ರೆ ಈ ದೂರ ಇನ್ನು ಎಷ್ಟು ದಿನ? ನಿಮ್ ವರ್ತನೆ ನನ್ ಮನ್ಸು ಬದಲಾಗೋವರೆಗೂ. ಏನ್ ಭಾಷಣಿ ಇದು? ಎಲ್ಲ ಸರಿ ಹೋಯ್ತು ಅಂತ ಖುಷಿಯಾಗಿರೋವಾಗ ಮತ್ತೆ ಈ ತರ ಟ್ವಿಸ್ಟ್ ಕೊಡ್ತಾ ಇದೆಯಲ್ಲ. ಕಂದ, ನಿಮ್ಮಮ್ಮನ್ನ ನಾಗವಲ್ಲಿ ಬಿಟ್ಟು ಹೋಗಿದ್ದಾಳೆ ಅನ್ಕೊಂಡೆ, ಆದ್ರೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ಸತ್ತೆ. ಅಲ್ಲಿವರೆಗೂ ನಾನು ಟಚ್ ಮೀ ನಾಟೆ. ನನ್ನನ್ನ ಕ್ಷಮಿಸ್ಬಿಡಿ. ಅಮ್ಮ ಅವ್ರು ಹಾಕಿರೋ ಷರತ್ತಿಗೋಸ್ಕರ ನಿಮ್ಮಿಂದ, ನಿಮ್ ಪ್ರೀತಿಯಿಂದ ದೂರ ಇರ್ಬೇಕಾಗಿ ಬಂದಿದೆ. ಆ ನಿಜಾನ್ ಹೇಳೋದಕ್ಕಾಗದೆ ಹೀಗ್ ಮೌನವಾಗಿ ನಿಲ್ಲೋ ಹಾಗಾಗಿದೆ. ಇನ್ನೇನ್ ನೋಡ್ತಿದ್ಯಾ? ಹತ್ರ ಬರಬಾರ್ದು ಅಂತ ಹೇಳಿದ್ಮೇಲೆ ಈ ಕಡೆ ಏನ್ ನೋಡ್ತಿದ್ಯಾ? ಆ ಕಡೆ ತಿರುಗೋ. ಈ ಮನೇಲಿ ಏನ್ ನಡೀತಿದ್ಯೋ? ಈ ಹೊಸ ಕನ್ಫ್ಯೂಷನ್ ಏನೋ ನನ್ಗೆ ತಲೆ ಕೆಟ್ಟು ಹೋಗ್ತಿದೆ. ಇದು ಕಮ್ಮಿ ಆಗ್ಬೇಕಂದ್ರೆ ಮೈಂಡ್ನ ಸ್ವಲ್ಪ ಡೈವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ZEE5 ಓಪನ್ ಮಾಡ್ಬೇಕು.
ಅಪ್ಪ ಇದ್ರ ಮೇಲೆ ಒಬ್ಳೆ ನೋಡಕ್ಕೆ ನನ್ ಕೈಲಾಗಲ್ಲಪ್ಪ. ಆದ್ರೂ ಈ ದೆವ್ವದ ಮೂವಿಗಳನ್ನ ಯಾಕಿಷ್ಟು ಭಯಂಕರವಾಗಿ ಮಾಡ್ತಾರೋ. ಈ ಹಾರರ್ ಮೂವಿನ ನಾಳೆ ಮಧ್ಯಾಹ್ನ ನೋಡ್ತೀನಿ. ವನಜ, ಏನು ನಿಮ್ ಗೋಳು? ಬನ್ರಿ, ಅಲ್ಲಿ 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 ನೋಡ್ರಿ. ಎಲ್ಲಿ? ಇಲ್ಲೇ. ಇಲ್ಲೇ ರೀ. ರೀ ಇಲ್ಲೇ ಇಲ್ಲೇ ನೋಡ್ದೆ ರೀ. ಇಲ್ಲೇ ಬೆಳ್ಳಗಿರೋ ದೆವ್ವ ಕಾಣಿಸಿತ್ತು. ಮತ್ತೆ ಎಲ್ಲಿ? ಅದೇ ಗೊತ್ತಾಗ್ತಿಲ್ಲ ರೀ. ಓ, ನಿನ್ ನಂಬಿ ಬಂದೆ ನೋಡು. ನಂದೇ ತಪ್ಪು. ನಿಜವಾಗ್ಲೂ ನೋಡ್ದೆ ಕಣ್ರಿ. ಮುಚ್ಚೆ ಬಾಯಿ. ಇನ್ನೊಂದ್ಸಲ ದೆವ್ವ ಗಿವ್ವ ಅಂತಂದ್ರೆ ರಾತ್ರಿ ಇಡೀ ಸ್ಮಶಾನದಲ್ಲಿ ಜಾಗರಣೆ ಮಾಡ್ತೀನಿ ನೋಡು. ಎಷ್ಟು ಕಿರ್ಚ್ಕೊಂಡ್ರು ಯಾರು ಬರಬಾರ್ದು. ಏನಂದ್ರೆ ಇಲ್ಲೇ ನೋಡಿದ್ನಲ್ಲ. ದೇವರ ದಯೆಯಿಂದ ಮತ್ತೆ ತಪ್ಪಿಸ್ಕೊಂಡೆ. ಕಷ್ಟಪಟ್ಟು ಓದ್ಬೇಕು ಅಂತ ಅಮ್ಮವ್ರು ಎಷ್ಟು ಸಲ ಹೇಳಿದ್ರು ಏನೋ ಅನ್ಕೊಂಡಿದ್ದೆ. ಆದ್ರೆ ಈ ರೀತಿಯ ಕಷ್ಟಪಡ್ಬೇಕಾಗಿ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಏನಾಗಿದೆ ಡಾಕ್ಟರ್? ನನ್ನ ಕೆರಿಯರ್ನಲ್ಲಿ ಇಷ್ಟೊಂದು ಟೆಂಪರೇಚರ್ ನೋಡೇ ಇಲ್ಲ. ನನ್ನ ಲೈಫಲ್ಲೂ ಕೂಡ ಯಾವತ್ತೂ ಅಂತ ಕ್ರಿಯೇಚರ್ನ ನೋಡ್ಲಿಲ್ಲ. ಯಾವ ಥರದ್ದು? ಏನಾಯ್ತು? ಈಗ್ಲಾದ್ರೂ ಹೇಳು. ಇವಳು ರಾತ್ರಿಯಿಂದ ಹೀಗೇನೆ ಮಾತಾಡ್ತಿದ್ದಾಳೆ ಮೇಡಮ್. ನಮ್ಮ ಮನೇಲಿ ದೆವ್ವ ಓಡಾಡ್ತಿದ್ಯಂತೆ. ಡೈರೆಕ್ಟ್ ಆಗಿ ಇವಳು ನೋಡಿದ್ಲಂತೆ. ರಾತ್ರಿ ಪೂರ್ತಿ ಒಂದೇ ಗೋಳು, ಟಾರ್ಚರ್. ನಮ್ಮನೇಲಿ ದೆವ್ವ ಅಂದ್ರೇನು? ನಿನಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ? ನೋಡ್ತಿದ್ರೆ ಗೊತ್ತಾಗ್ತಿಲ್ವಾ ಮೇಡಮ್? ಅದೇ ಕನ್ಫರ್ಮ್. ಇಲ್ಲ ಮೇಡಮ್, ನಿಜವಾಗ್ಲೂ ನೋಡ್ದೆ. ಬಿಳಿ ಕ್ಲಾತ್ ಹಾಕೊಂಡು ಆ ಕಡೆ ಈ ಕಡೆ ವಾಲಾಡ್ತಿತ್ತು. ಓ ಆಂಜನೇಯ, ನೆನೆಸ್ಕೊಂಡ್ರೆ ಶೇಕಿಂಗು, ಶಾಕಿಂಗು. ಈ ನಡುವೆ ನೀವು ಹಾರರ್ ಮೂವೀಸ್ ಜಾಸ್ತಿ ನೋಡ್ತೀರಾ ಅತ್ಗೆ? ಜಾಸ್ತಿ ಅಲ್ಲ ನವ್ಯ, ಅದನ್ನೇ ನೋಡ್ತಿರ್ತಾಳೆ. ಅದಕ್ಕೆ ದೆವ್ವ ಬಿಳಿ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಮನೆಯೆಲ್ಲ ಓಡಾಡ್ತಿರೋ ಹಾಗೆ ಕಾಣಿಸ್ತಿದೆ ಅವಳಿಗೆ. ಕಮೋನ್ ತೇಜ, ಪಾಪ ವನಜಕ್ಕ ಅಷ್ಟೊಂದು ಭಯ ಪಡ್ತಿದ್ರೆ ನೀವೇನ್ ಕಾಮಿಡಿ ಮಾಡ್ತಿದ್ದೀರಾ? ನಮ್ಮ ಮನೆಯಲ್ಲಿ ಅಂತದೇನು ಇರಲ್ಲ ಪ್ರೀತಿ. ವನಜ ಏನೋ ಭ್ರಮೆ ಪಟ್ಕೊಂಡಿರ್ತಾಳೆ. ಭ್ರಮೆ ಅಲ್ಲ ಮಾವ, ನಿಜಾನೇ. ನನ್ ಭಯ ಸುಳ್ಳಾದ್ರೆ ಜ್ವರ ಯಾಕೆ ಬರ್ತಿತ್ತು ಹೇಳಿ? ನೀವ್ ನಂಬಿದ್ರೋ ನಂಬದೆ ಹೋದ್ರು ದೆವ್ವನ ನಾನು ನಿಜವಾಗ್ಲೂ ನೋಡ್ದೆ.
ಅಮ್ಮ ಗೆಜ್ಜೆ 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 ಅಯ್ಯೋ ಅಮ್ಮ ಏನಕ್ಕ? ಗೆಜ್ಜೆಗಳು ಆ ಗೆಜ್ಜೆಗಳ ಶಬ್ದ ದೆವ್ವದ್ದೆ. ಅದು ಇಲ್ಲಿಗೆ ಬರ್ತಿದೆ. ಮೇಡಮ್ ನನ್ನ ಕಾಪಾಡಿ ಮೇಡಮ್ ಪ್ಲೀಸ್. ಏಯ್ ಅತ್ತಿಗೆ ಅವಳು ಭಾಷಿಣಿ, ದೆವ್ವ ಅಲ್ಲ. ಆದ್ರೆ ಗೆಜ್ಜೆ ಶಬ್ದ ಮಾತ್ರ ದೆವ್ವದ್ದೆ. ನಿನ್ನೆ ನೈಟ್ ನೀನು ಹಾಲಲ್ಲಿ ಓಡಾಡಿದ್ಯಾ? ಇಲ್ಲ ಮೇಡಮ್, ರೂಮಲ್ಲಿ ನಿದ್ದೆ ಮಾಡ್ತಿದ್ದೆ. ಹೋಗ್ಲಿ, ನಿದ್ದೆಲ್ ನಡೆಯೋ ಅಭ್ಯಾಸ ಇದೆಯಾ? ಪ್ರೀತಿ, ಒಂದ್ ವೇಳೆ ನಿದ್ದೆಲ್ ನಡೆದ್ರೆ ಗೆಜ್ಜೆಗಳು ದೆವ್ವದ ಜೊತೆ ಓಡಾಡುತ್ತಾ? ನೀವೆಲ್ರೂ ಏನ್ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೂ ಮಗುನ್ ಬಿಟ್ಟು ನಾನ್ ಯಾಕೆ ಹೊರಗಡೆ ಬರ್ತೀನಿ? ಇಲ್ ನೋಡಮ್ಮ, ನಿನ್ಗೇನೂ ಪ್ರಾಬ್ಲಮ್ ಇಲ್ಲ. ಏನೋ ಊಹಿಸ್ಕೊಂಡು ಭಯ ಪಡ್ತಿದ್ಯಾ, ಅದಕ್ಕೆ ಜ್ವರ ಬಂದಿದೆ. ನಾನು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದನ್ನ ತಗೊಳ್ಳಿ. ಭಯ ಕಮ್ಮಿ ಆಗೋದಕ್ಕಲ್ವಾ? ಅಲ್ಲ, ಜ್ವರ ಕಡಿಮೆ ಆಗೋದಕ್ಕೆ. ಹೇಳಿದ್ನಲ್ಲ, ಸಂಧ್ಯಾಗ್ ಎಕ್ಸಾಮ್ಸ್ ನಡೀತಿದೆ ಅಂತ. ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಒಬ್ಳೇ ಯಾಕೆ? ಅಣ್ಣನ್ ಕರ್ಕೊಂಡು ಹೋಗು. ಪರವಾಗಿಲ್ಲ ನವ್ಯಮ್ಮ. ನೀನು ನಿನ್ನ ತಂಗಿಗೆ ಹೆಲ್ಪ್ ಮಾಡೋದಕ್ಕೆ ಮಗು ಯಾತಕ್ಕೆ? ಅದು ಮಗು ಹಸುವಿಗೆ ಅಳುತ್ತೇನೋ ಅಂತ ಈವ್ನಿಂಗ್ ಒಳಗ್ ಬಂದ್ಬಿಡ್ತೀನಿ. ರಾಹುಲ್ ಗೊತ್ತಾ? ಸ್ನಾನ ಮಾಡ್ತಿದ್ದಾರೆ, ಫೋನ್ ಮಾಡಿ ಹೇಳ್ತೀನಿ. ನಡಿ ನಡಿ. ಪ್ರೀತಿ, ನಾನ್ ಹೇಳ್ತಿರೋದ್ ನಿಜ. ರಾತ್ರಿ ಕೇಳಿಸ್ಕೊಂಡಿದ್ದು ಆ ಸರ್ಸು ಗೆಜ್ಜೆ ಸೌಂಡ್. ನೈಟ್ ಟೈಮ್ ದೆವ್ವದ ಹಾಗೆ ಓಡಾಡೋ ಅಗತ್ಯ ಅವಳಿಗೇನಿದೆ ವನಜಕ್ಕ? ಅಂದ್ರೆ ನಾನ್ ನಿನಗೆ ಹೆಲ್ಪ್ ಮಾಡ್ತಿದ್ದೀನಿ ಅಂತ ನನ್ ಮೇಲೆ ದ್ವೇಷ ಬೆಳೆಸ್ಕೊಂಡು ನನಗ್ ಭಯ ಪಡ್ಸೋದಕ್ಕೆ ಕ್ಷುದ್ರ ಪೂಜೆ ಮಾಡಿಸ್ತಿದ್ದಾಳೇನೋ. ಅವಳ್ದು ಅಷ್ಟೊಂದ್ ಚೀಪ್ ಕ್ಯಾರೆಕ್ಟರ್ ಅಲ್ಲ ವನಜಕ್ಕ. ನೀನು ನನ್ನ ನಂಬ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ನಂಬ್ತೀನಿ ವನಜಕ್ಕ, ಆದ್ರೆ ನೈಟ್ ಟೈಮ್ ಹಾಗೆ ಯಾಕೆ ಓಡಾಡ್ತಿದ್ದಾಳೋ ಅವಳ ಕಾನ್ಸೆಪ್ಟ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ.